ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಸೆಕ್ಷನ್ 96ನಿಂದ ಸೆಕ್ಷನ್ 112ನವರೆಗೆ ಮತ್ತು ಆರ್ಡರ್ 41ನಿಂದ 45ನವರೆಗೆ ಅಪೀಲ್ನ ಬಗ್ಗೆ ಪ್ರೊವಿಷನ್ಸ್ಗಳನ್ನು ಈ ಸಿವಿಲ್ ಪ್ರೊಸೀಜರ್ ಕೋಡ್ ಹೊಂದಿದೆ. ಇಲ್ಲಿ ಅಪೀಲ್ ಅಂತಂದರೆ ಯಾವುದೇ ಕೋರ್ಟ್ನ ಜಜ್ಮೆಂಟ್ ಅಥವಾ ಡಿಸಿಷನನ್ನು ಚಾಲೆಂಜ್ ಮಾಡುವಂತಹ ಸ್ಟ್ಯಾಟ್ಯುಟರಿ ರೈಟನ್ನು ಅಪೀಲ್ ಅಂತೇಳಿ ಕರೆಯಲಾಗುತ್ತೆ. ಈ ಅಪೀಲನ್ನು ಅಪಿಲೇಟ್ ಕೋರ್ಟ್ಗಳಾದಂತಹ ಡಿಸ್ಟಿಕ್ ಅಥವಾ ಹೈಕೋರ್ಟ್ಗಳಲ್ಲಿ ಅಪೀಲನ್ನು ಫೈಲ್ ಮಾಡಲಾಗುತ್ತೆ. ಯಾವುದೇ ಜಜ್ಮೆಂಟ್ ಅಥವಾ ಡಿಕ್ರಿಯಲ್ಲಿ ಫ್ಯಾಕ್ಚುವಲ್ ಅಥವಾ ಲೀಗಲ್ ಎರರ್ ಆಗಿದ್ದರೆ ಅಪೀಲ್ಗೆ ಹೋಗ್ಬೋದು. ಅಪೀಲ್ನಲ್ಲಿ ಎರಡು ಪ್ರಕಾರ, ಒಂದು ಫಸ್ಟ್ ಅಪೀಲು, ಇನ್ನೊಂದು ಸೆಕೆಂಡ್ ಅಪೀಲ್. ಸೆಕ್ಷನ್ 96 ಫಸ್ಟ್ ಅಪೀಲ್ನ ಬಗ್ಗೆ ಹೇಳುತ್ತೆ. 30 days ಟೈಮ್ ಪೀರಿಯಡ್ ಇರುತ್ತೆ. ಲಿಮಿಟೇಷನ್ ಆ್ಯಕ್ಟ್ನ ಆರ್ಟಿಕಲ್ 116ನ ಪ್ರಕಾರ ಹೈಕೋರ್ಟ್ಗೆ 90 days, ಹೈಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ 90 days ಟೈಮ್ ಪೀರಿಯಡ್ ಇರುತ್ತೆ. ಸೆಕ್ಷನ್ 117 ಸೆಕೆಂಡ್ ಅಪೀಲ್ನ ಬಗ್ಗೆ ಹೇಳುತ್ತೆ. ಇಲ್ಲಿ 90 days ಟೈಮ್ ಪೀರಿಯಡ್ ಇರುತ್ತೆ. ಸೆಕ್ಷನ್ 109 ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದ್ರ ಬಗ್ಗೆ ಹೇಳುತ್ತೆ. ಇಲ್ಲಿ 90 days ಟೈಮ್ ಪೀರಿಯಡ್ ಇರುತ್ತೆ. ಅಪೀಲ್ನಲ್ಲಿ ಫ್ಯಾಕ್ಟ್ಸ್ಗಳ ಮತ್ತು ಲಾನ ಫುಲ್ ರಿವ್ಯಾಲ್ಯೂಯೇಷನ್ ಆಗುತ್ತೆ. ಹಿಯರಿಂಗ್, ಎರಡೂ ಪಾರ್ಟಿ ಕಡೆಯಿಂದ ಹಿಯರಿಂಗ್ ಆದ ಮೇಲೆ ಡಿಕ್ರಿ ಪಾಸ್ ಆಗುತ್ತೆ.